ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ. ಇವತ್ತಿನ ನೋಡಿ ಮತ್ತೆ ಏನಪ್ಪ ಅಂತ ಅಂದರೆ, ಆನಂದ ಅನ್ನೋದು ಎಲ್ಲೋ ಹುಡುಕುವಂತಹ ವಸ್ತು ಅಲ್ಲ, ನಾವು ಹುಟ್ಟಿರೋದೇ ಆನಂದವಾಗಿ ಇರೋದಕ್ಕೆ ಅಂತ ಹೇಳ್ತಿದೆ ಇವತ್ತಿನ ಕತೆ. ಕತೆ ಏನಪ್ಪ ಅಂತ ಅಂದರೆ, ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಬ್ಬ ರಾಜಕುಮಾರ. ಆ ರಾಜಕುಮಾರ ತುಂಬ ತುಂಟಾಟವನ್ನು ಮಾಡ್ತಿರ್ತಾನೆ, ಹಾಗೂ ಕಲಿಯಬಾರದಂತಹ ಕೆಲವು ಕೆಟ್ಟ ದುರ್ಬುದ್ಧಿಗಳನ್ನು ಕಲಿತು ಬಿಡ್ತಾನೆ. ಇದರಿಂದ ರಾಜನಿಗೆ ಬಹಳ ಕೋಪ ಬರುತ್ತೆ. ತಕ್ಷಣ ಅವನಿಗೆ ಎಷ್ಟೇ ಸರಿ ಮಾಡೋಕ್ಕೆ ಹೋದರೂ ಸಹ ಅವನು ಸರಿ ಆಗೋದೇ ಇಲ್ಲ. ರಾಜನಿಗೆ ಕೋಪ ಬರುತ್ತೆ. ಇವನು ಇದೇ ಥರ ಆಗೋದ್ರೆ ನಾನು ಹೇಗೆ ಇವನನ್ನು ರಾಜಕುಮಾರ ಅಂತ ಎಲ್ಲರಿಗೂ ತೋರಿಸ್ಲಿ ಅಂತ ಏನು ಮಾಡ್ತಾನೆ, ಇವನನ್ನು ಗಡಿ ಪಾರು ಮಾಡಿ ಈ ಊರಿನಿಂದನೇ ಓಡಿಸ್ಬಿಡಿ ಅಂತ ಹೇಳ್ತಾರೆ. ಅವನು ಸಹ ಆ ಊರನ್ನು ಬಿಟ್ಟು ಹೋಗ್ಬಿಡ್ತಾನೆ. ಸ್ವಲ್ಪ ದಿನ ಆಗುತ್ತೆ. ಸ್ವಲ್ಪ ದಿನ ಆದ ಮೇಲೆ, ಹಲವಾರು ವರ್ಷಗಳು ಕಳೆದ ಮೇಲೆ ರಾಜನಿಗನ್ಸುತ್ತೆ, ಎಷ್ಟೇ ಆಗಲಿ ಅವನು ರಾಜ್ಕುಮಾರ, ಅಂದರೆ ಮುಂದೆ ರಾಜ ಆಗೋನು, ಅವನನ್ನು ನಾನು ಸರಿದಾರಿಗೆ ತರಬೋದಿತ್ತೇನೋ, ಇನ್ನೂ ಸ್ವಲ್ಪ ಪ್ರಯತ್ನ ಪಡಬೇಕಾಗಿತ್ತೇನೋ ಅಂತ ಮಂತ್ರಿಗಳಿಗೆ ಆದೇಶವನ್ನು ಕೊಡ್ತಾನೆ. ಹೋಗಿ ಆ ರಾಜಕುಮಾರನನ್ನು ಹುಡುಕಿ ತೊಗೊಂಬನ್ನಿ ಅಂತ. ಆದರೆ ಈ ರಾಜಕುಮಾರ ಏನು ಮನೆ ಬಿಟ್ಟು ಹೋಗಿರ್ತಾನೆ, ಅವನಿಗೆ ಯಾವುದೇ ರೀತಿಯಾದಂತಹ ಕೆಲಸ ಬರ್ತಾ ಇರೋದಿಲ್ಲ. ಯಾಕೆಂದರೆ ಅವನು ತುಂಬ ಆರಾಮಾಗಿ ಬೆಳೆದಿರ್ತಾನೆ, ಹಾಗೂ ಅವನು ವಿದ್ಯೆಯನ್ನು ಏನೂ ಕಲಿದೇ ಇದ್ದ ಕಾರಣ ಅವನಿಗೆ ಏನೂ ಬರೋದಿಲ್ಲ. ಅವನು ತುಂಬ ಯೋಚನೆ ಮಾಡಿ ಅವನು ಭಿಕ್ಷೆ ಬೇಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ. ಭಿಕ್ಷೆ ಬೇಡ್ತಾನೆ, ಏನು ಭಿಕ್ಷೆ ಬರುತ್ತೋ ಆ ಭಿಕ್ಷೆಯಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಈ ಮಂತ್ರಿಗಳು ಸಹ ಆ ರಾಜಕುಮಾರನನ್ನು ಹುಡುಕಿಕೊಂಡು ಹೋಗ್ತಾರೆ. ಹೋದಾಗ ಎಲ್ಲೂ ಅವರಿಗೆ ರಾಜ್ಕುಮಾರ ಕಾಣೋದಿಲ್ಲ. ಆದರೆ ಒಂದು ಕಡೆ, ಒಂದು ಊರಿಗೆ ಹೋದಾಗ ಒಬ್ಬ ಭಿಕ್ಷುಕನನ್ನು ನೋಡ್ತಾನೆ. ಭಿಕ್ಷುಕನನ್ನು ನೋಡಿದ ತಕ್ಷಣ ಆ ಮಂತ್ರಿಗೆ ಅವನ ಕಣ್ಣು ಎಲ್ಲೋ ನೋಡಿದಂತಹ ನೆನಪಾಗತ್ತೆ. ತಕ್ಷಣ ಆ ಭಿಕ್ಷುಕನನ್ನು ಕರೀತಾರೆ. ಕರೆದುಬಿಟ್ಟು ಅವನ ಕೈಯನ್ನು ನೀಟಾಗಿ ಆ ಧೂಳೇನಿತ್ತೋ ಅದನ್ನೆಲ್ಲ ಶುದ್ಧ ಮಾಡಿ ಅವನ ಕೈಯನ್ನು ತೊಳೆಸ್ತಾರೆ. ಕೈಯನ್ನು ತೊಳೆಸಿದಾಗ ಅವನ ಕೈಯಲ್ಲಿ ಒಂದು ರಾಜಮುದ್ರೆಯ ಚಿಹ್ನೆ ಇರುತ್ತೆ. ತಕ್ಷಣ ಮಂತ್ರಿ ಹೇಳ್ತಾರೆ, ಇವರೇ ನಮ್ಮ ಮಹಾರಾಜ ಅಂತ. ತಕ್ಷಣ ಕುದುರೆ ಮೇಲೆ ಬಂದಂತಹ ಸಿಪಾಯಿಗಳು ಹಾಗೂ ಸುತ್ತಮುತ್ತ ಇದ್ದವರೆಲ್ಲ ತಕ್ಷಣ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ತಕ್ಷಣ ಆ ಭಿಕ್ಷುಕ ಎದ್ದು ನಿಂತು ಈ ರಾಜಕುಮಾರನಿಗೆ ಸ್ನಾನವನ್ನು ಮಾಡಿಸಿ ಶುಭ್ರವಾದ ಬಟ್ಟೆಯನ್ನು ಧರಿಸುವಂತಾಗಲಿ ಅಂತ ಆದೇಶವನ್ನು ಕೊಡ್ತಾನೆ. ಈ ಕತೆ ಯಾರ ಬಗ್ಗೆ ಅಂತ ಅಂದರೆ, ಯಾರೋ ರಾಜನ ಬಗ್ಗೆನೋ ಅಥವಾ ಭಿಕ್ಷುಕನ ಬಗ್ಗೆನೋ ಅಥವಾ ಮಂತ್ರಿಯ ಬಗ್ಗೆಯೋ ಖಂಡಿತ ಅಲ್ಲ. ಮತ್ತು ಈ ಕತೆ ನಮ್ಮೆಲ್ಲರಿಗೆ, ಭಗವಂತ ಈ ಭೂಮಿ ಮೇಲೆ ನಮ್ಮನ್ನು ಕಳಿಸೋದು ನೀವು ಆನಂದವಾಗಿ ಇರಲಿ ಅಂತ. ಹೇಗೆ ಅವನು ಏನೂ ಬರದೆ ಕೊನೆಗೆ ಭಿಕ್ಷೆಯನ್ನು ಬೇಡ್ತಾನೆ, ಅಯ್ಯೋ ಭಿಕ್ಷೆಯಿಂದ ಅವನ ಜೀವನವನ್ನು ಮಾಡ್ತಾನೆ. ಹಾಗೆಯೇ ನಾವು ಸಹ ಏನು ಮಾಡ್ತಾ ಇದ್ದೀವಿ, ನಮ್ಮೊಳಗೆ ಆನಂದವನ್ನು ಇಟ್ಕೊಂಡು ಬೇರೆ ಎಲ್ಲರ ಬಳಿ ಹೋಗಿ ಭಿಕ್ಷೆಯನ್ನು ಬಿಡ್ತಾ ಇದ್ದೀವಿ. ನಾನು ಸಂತೋಷವಾಗಿರಬೇಕು, ನೀವು ನನ್ನ ಜೊತೆಗಿರಿ, ಅಥವಾ ನಾನು ಆನಂದವಾಗಿರಬೇಕು, ನನಗೆ ಕೆಲಸ ಬೇಕು, ನನಗೆ ಮನೆ ಬೇಕು, ನನಗೆ ಕಾರ್ ಬೇಕು, XYZ ಎಕ್ಸೆಟ್ರಾ 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 ಬೇಡಿಕೆಗಳ ಭಿಕ್ಷೆಯನ್ನು ನಾವು ಬೇಡ್ತಾ ಇದ್ದೀವಿ. ಆದರೆ ಅವನು ಹೇಗೆ ಬೈ ಬರ್ತ್ ಹುಟ್ಟಿದಾಗಲಿಂದನೇ ರಾಜಕುಮಾರನೋ, ಹಾಗೆ ನಾವೆಲ್ಲರೂ ಸಹ ಹುಟ್ಟಿರೋದೇ ಆನಂದವಾಗಿರೋದಕ್ಕೆ. ಇದನ್ನು ನಾವು ಯಾಕೆ ಮರಿತಿದ್ದೀವಿ ಅಂತ ಯೋಚನೆ ಮಾಡಿ. ಕತೆ ಅರ್ಧ ಅಲ್ಲ, ಕತೆ ನಮ್ಮ ಬಗ್ಗೆ ನಮಗೆ ಒಂದು ಪುಟ್ಟ ತಿಳುವಳಿಕೆಯನ್ನು ಹೇಳ್ತಾ ಇದೆ. ಯೋಚನೆ ಮಾಡಿ. ಥ್ಯಾಂಕ್ ಯು.